ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಬಂದು ಸಂಡೇ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಇನ್ನು ಸಂಡೇ ನಾನು ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದು ಪೂಜೆನ ಮುಗಿಸ್ಕೊಂಡೆ. ಯಾಕೆಂದರೆ ಅವತ್ತು ತುಂಬ ಕೆಲಸ ಇತ್ತು ನನಗೆ. ಹಾಗಾಗಿ ಬೆಳಗ್ಗೆನೇ ಪೂಜೆನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪೂಜೆನ ಮಾಡಿದೆ. ತುಂಬ ದಿನ ಆಗಿತ್ತು ತುಂಬ ಬೇಗ ಪೂಜೆ ಮಾಡಿ, ಅಂದರೆ 9 ಗಂಟೆ ಆ ಟೈಮ್ಗೆಲ್ಲ ಮಾಡ್ಕೊತೀನಿ. ಬಟ್ ಇವತ್ತಿನ ದಿನ ಏನಂದರೆ 5:45 6 ಗಂಟೆ ಅಷ್ಟರೊಳಗಡೆ ಎಲ್ಲ ಪೂಜೆನ ಮಾಡಿಕೊಂಡೆ. ತುಂಬ ಸಮಾಧಾನ ಆಯಿತು. ಯಾಕೆಂದರೆ ಆವತ್ತಿನ ದಿನ ನನಗೆ ಹೇರ್ ಸ್ಟೈಲ್ ಆರ್ಡ್ರ್ ಇತ್ತು, ಮತ್ತು ಒಂದು ಸೆಮಿ ಬ್ರೈಡಲ್ ಆರ್ಡ್ರ್ ಇತ್ತು. ಹಾಗಾಗಿ ಒಂದು ಬೆಳಗ್ಗೆನೇ ಹೋಗಬೇಕಿತ್ತು, ಇನ್ನೊಂದು ಬಂದು ಸಂಜೆ ಇದ್ದಿದ್ದರಿಂದ ಪೂಜೆ ಮುಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಪೂಜೆನ ಮಾಡಿಕೊಂಡೆ. ಇನ್ನು ತುಳಸಿ ಗಿಡದ್ದು ವೀಡಿಯೋ ಕ್ಲಿಪ್ಪಿಂಗ್ನ ನಾನು ಸ್ವಲ್ಪ ಬೆಳಕಾದ ಮೇಲೆ ತೊಗೊಂಡೆ. ಯಾಕೆ ಅಂತ ಅಂದರೆ ನಾನು ಪೂಜೆ ಮುಗಿಸ್ದಾಗ ಇನ್ನೂ ಕತ್ತಲೆ ಇತ್ತು. ಹಾಗಾಗಿ ಕತ್ತಲೆನಲ್ಲಿ ವೀಡಿಯೋ ಮಾಡಿದ್ರೆ ಅಷ್ಟು ಕ್ಲಾರಿಟಿ ಇರಲ್ಲ ಅಲ್ವಾ. ಹಾಗಾಗಿ ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ತುಂಬಾ ಟೈಮ್ ಇತ್ತು. ಹಂಗಾಗಿ ಸ್ವಲ್ಪ ಹೊತ್ತು ಕೂತಾದಮೇಲೆ ನಮ್ಮನೆಯವರು ಎದ್ದರು. ಆಮೇಲೆ ಸರಿ ಅಂದ್ಬಿಟ್ಟು ಅವ್ರಿಗೂ ಕಾಫಿ ಮಾಡಿಕೊಟ್ಬಿಟ್ಟು ನಾನು ಕಾಫಿ ಕುಡಿದ್ಬಿಟ್ಟು ಹೊರಟ್ವಿ. ಅವರು ನಮಗೆ ಒಂದು 7 ಗಂಟೆಗೆಲ್ಲ ಬರೋದಕ್ಕೆ ಹೇಳಿದರು. ಇದು ಬಂದು ತುಂಬ ದೂರ ಏನೂ ಇರಲಿಲ್ಲ, ನಮ್ಮ ಶ್ರೀನಗರ ಸರೌಂಡಿಂಗಲ್ಲೇ ಇದ್ದಿದ್ದು. ಇದು ಬಂದು ಎಂಗೇಜ್ಮೆಂಟ್ ಆರ್ಡ್ರು ಇದ್ದಿದ್ದು. ಅಂದರೆ ಸ್ಯಾರಿ ಮತ್ತು ಹೇರ್ ಸ್ಟೈಲ್ನ ಹೇಳಿದರು. ಸ್ಯಾರಿ ಬಂದು ಪಾರ್ಲರ್ ಆಂಟಿ ಮಾಡಿಕೊಂಡ್ರು. ಆ್ಯಕ್ಚುಲಿ ನಾನು ಇವ್ರ ಬಗ್ಗೆ ಹೇಳಲೇಬೇಕು. ಯಾಕೆ ಅಂತ ಅಂದರೆ ನನಗೆ ಇವಾಗ ಏನು ಆರ್ಡ್ರುಗಳು ಬರ್ತಿದೆ ಅದಕ್ಕೂ ಮುಂಚೆ ನಾನು ಇವ್ರ ಜೊತೆ ನಾನು ವರ್ಕ್ ಮಾಡ್ತಾಯಿದ್ದಿದ್ದು. ಅಂದರೆ ಆಂಟಿಗೆ ಏನು ಆರ್ಡ್ರ್ ಬರ್ತಿತ್ತು ಆವಾಗ ನನ್ನನ್ನು ಸಹ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಆವಾಗ ನಾನು ಅಲ್ಲಿ ಮಾಡಿ ನಾನು ಇಷ್ಟರ ಮಟ್ಟಿಗೆ ಮಾಡ್ತೀನಿ ಅಂತ ಅಂದರೆ ಅವರು ನನ್ನನ್ನು ಜೊತೆಯಲ್ಲಿ ಕರ್ಕೊಂಡೋಗಿ ಒಂದು ಕೆಲಸ ಅಂತ ಕೊಟ್ಟಿದ್ದಕ್ಕೇ ಈ ರೀತಿ ಆಗಿದ್ದು. ಸೊ ತುಂಬ ದಿನ ಆದಮೇಲೆ ಅವ್ರು ಫೋನ್ ಮಾಡಿದ್ರು. ಹತ್ತತ್ರ 1 ಇಯರ್ ಗ್ಯಾಪ್ ಆಗೋಗ್ಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಅವರು ಸೀರೆನ ಉಡಿಸ್ಕೊಟ್ರು. ನಾನು ಹೇರ್ ಸ್ಟೈಲ್ನ ಮಾಡಿಕೊಂಡೆ. ತುಂಬ ದಿನ ಆದಮೇಲೆ ಅವ್ರನ್ನೂ ಭೇಟಿ ಆದಂಗೆ ಆಯಿತು. ಆ್ಯಕ್ಚುಲಿ ಎಲ್ಲರಿಗೂ ಮಾಡಿದಂಥ ಹೇರ್ ಸ್ಟೈಲ್ ತುಂಬಾ ಇಷ್ಟ ಆಯಿತು ನನಗೆ. ಎಕ್ಸ್ಪೆಷಲಿ ಇವ್ರಿಗೆ ಮಾಡಿದಂತೂ ತುಂಬ ಇಷ್ಟ ಆಯಿತು. ಅವರು ಸಹ ಇಷ್ಟಪಟ್ಟರು. ಸರಿ ಅಂದ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದೆ. ಮನೆಗೆ ಬರೋಷ್ಟರೊಳಗಡೆ ಒಂದು 10:30 ಟೈಮ್ ಆಗಿತ್ತು. ಇನ್ನು ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಬುಕ್ಸಿಗೆಲ್ಲ ಬೈಂಡಿಂಗ್ ಹಾಕಿದೆ, ಬಟ್ ಲೇಬಲ್ನ ಅಂಟಿಸಿರಲಿಲ್ಲ. ಹಾಗಾಗಿ ಲೇಬಲ್ ಇನ್ನೂ ಬಂದಿರಲಿಲ್ಲ. ಸೊ ಆ ಲೇಬಲ್ಲು ಸಹ ಹಿಂದಿನ ದಿನ ತಂದುಕೊಟ್ಟಿದ್ರು. ಸಂಡೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ಇವಾಗ ಟೈಮ್ ಇತ್ತಲ್ಲ, ಸರಿ ಈ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಲೇಬಲೆಲ್ಲ ಅಂಟಿಸ್ಕೊಂಡೆ. ಇದು ನೋಡಿ ಈ ರೀತಿ ಅಂದರೆ ಫೋಟೋ ಮತ್ತು ಹೆಸರು, ಸ್ಕೂಲ್ ನೇಮು, ಸ್ಟ್ಯಾಂಡರ್ಡು ಎಲ್ಲ ಒಟ್ಟಿಗೆ ಬಂದುಬಿಡುತ್ತೆ. ಬರೀ ಸಬ್ಜೆಕ್ಟ್ ಮಾತ್ರ ನಾವು ಬರ್ಕೊಬೇಕಾಗುತ್ತೆ. ಸೊ ಹಿಂಗಿದ್ರೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ಸ್ವಲ್ಪ ನಮ್ಮ ಕೆಲಸ ಕಮ್ಮಿ ಆಗುತ್ತೆ. ಯಾಕೆ ಅಂತ ಅಂದರೆ ನಾರ್ಮಲ್ ಲೇಬಲ್ ನಾವು ಇದು ಮಾಡಿದ್ರೆ ಅದರಲ್ಲಿ ನಾವು ಹೆಸರು ಬರಿಬೇಕು, ಸಬ್ಜೆಕ್ಟ್ ಬರಿಬೇಕು, ಸ್ಟ್ಯಾಂಡರ್ಡ್ ಬರಿಬೇಕು, ಪ್ರತಿಯೊಂದನ್ನು ಬರ್ಕೊಂಡು ಕುತ್ಕೋಬೇಕಾಗುತ್ತೆ. ಇದು ಬಂದು ಈ ರೀತಿ ಮಾಡಿಸೋದ್ರಿಂದ ನನಗೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ. ಇದು ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಅವಳಿಗೆ ಈ ಥರ ಮಾಡಿಸ್ಕೊಡ್ತಾಯಿದ್ದೀನಿ. ಸರಿ ಅಂದ್ಬಿಟ್ಟು ಈ ಕೆಲಸನೂ ಮುಗಿಸ್ಕೊಂಡೆ. ಇನ್ನು ಅಷ್ಟರೊಳಗಡೆ ನನ್ನ ಮಗನೂ ಆಟ ಆಡ್ತಿದ್ದ. ಅವನ ಮುಂದೆ ಬುಕ್ಸ್ಗಳನ್ನ ತೆಗಿಯೋದಕ್ಕೆ ಭಯ ಆಗುತ್ತೆ. ಯಾಕೆಂದರೆ ಒಂದು ಟೈಮ್ ಸೈಲೆಂಟಾಗಿ ಕೂತಿರ್ತಾನೆ, ಇನ್ನು ಕೆಲವೊಂದು ಟೈಮು ಅವನು ಬುಕ್ಸ್ಗೆಲ್ಲ ಕೈ ಹಾಕ್ತಾನೆ. ನನಗೆ ಎಲ್ಲಿ ಟೇರ್ ಮಾಡಿಬಿಡ್ತಾನೋ ಅಂತ ಭಯ ಆಗ್ತಾ ಇರುತ್ತೆ. ಸೊ ಇದು ಅಂದರೆ ಬರೀ ಲೇಬಲ್ನ ಅಂಟಿಸೋದಲ್ವಾ, ಬೇಗ ಆಗುತ್ತೆ ಅಂದ್ಬಿಟ್ಟು ಹೇಗೋ ಆಟ ಆಡ್ಕೊಂಡಿರ್ತಾನೆ ಅಂದ್ಬಿಟ್ಟು ಮಾಡಿಕೊಂಡೆ ಆ ಕೆಲಸನೂ. ಸೊ ಆ ಕೆಲಸನೂ ಸಹ ಟೈಮ್ ಆಗಲೇ 11 ಗಂಟೆನೇ ಆಗೋಗ್ಬಿಟ್ಟಿತ್ತು. ಸರಿ ಇನ್ನೇನು ಅವನು ಮಲ್ಕೊಳ್ಳೋ ಟೈಮ್ ಅಲ್ವಾ, ಅವನ್ನ ಮಲಗಿಸ್ಬಿಡೋಣ ಅಂದ್ಬಿಟ್ಟು ಫಸ್ಟ್ ಅವನಿಗೆ ಸ್ನಾನ ಮಾಡಿಸ್ದೆ. ಬಟ್ ಆದರೆ ಅವ್ನಿಗೆ ಯಾಕೋ ಇನ್ನೂ ನಿದ್ದೆನೇ ಬಂದಿರಲಿಲ್ಲ, ಅವನಿಗೆ ನಿದ್ದೆ ಮಾಡೋ ಮೂಡ್ ಇರಲಿಲ್ಲ. ಇನ್ನೂ ಸ್ವಲ್ಪ ಆ್ಯಕ್ಟಿವಾಗಿ ಆಟ ಆಡ್ತಾಯಿದ್ದ. ಸರಿ ಆದರೂ ಸ್ನಾನ ಮಾಡಿಸ್ಬಿಡೋಣ, ಸ್ನಾನ ಮಾಡಿಸ್ಬಿಟ್ಟು ಅವನಿಗೆ ನಿದ್ದೆ ಬಂದಾಗ ಬೇಕಾದರೆ ಮಲ್ಕೊತಾನೆ ಅಂದ್ಬಿಟ್ಟು ಸ್ನಾನ ಮಾಡಿಸ್ದೆ. ವೆದರ್ ಈಚೆ ಫುಲ್ಲು ಕೂಲಾಗಿತ್ತು. ಅಂದರೆ ಬಿಸಿಲಂತೂ ಇರಲಿಲ್ಲ, ಮಳೆನೂ ಸಹ ಏನೂ ಬರ್ತಿರಲಿಲ್ಲ. ಬಟ್ ಮಳೆ ಬರೋ ಥರನೇ ಇತ್ತು. ಮಳೆ ಬರ್ದಲೇ ಇದ್ದರೆ ಸಾಕಪ್ಪ ಅಂತ ಅಂದ್ಕೊಂಡೆ. ಬಟ್ ಆದರೂ ಮಧ್ಯಾಹ್ನದ ಮೇಲೆ ಮಳೆ ಬಂತು. ಸರಿ ಇವನು ಆಮೇಲೆ ಒಂದು 12 ಗಂಟೆ ಹಂಗೆ ಮಲ್ಕೊಂಡ ಪಾಪನು. ಅವ್ನು ಮಲ್ಕೊಂಡ್ಮೇಲೆ ಇನ್ನು ಮಧ್ಯಾಹ್ನದ ಊಟಕ್ಕೆ ನೆನ್ನೆದೇ ಸ್ವಲ್ಪ ಸಾಂಬಾರಿತ್ತು. ಸರಿ ಅದಕ್ಕೆ ಅನ್ನ ಮಾಡಿಬಿಡೋಣ ಅಂದ್ಬಿಟ್ಟು ಅನ್ನ ಮಾಡಿಕೊಂಡು ಮಧ್ಯಾಹ್ನದ ಊಟಕ್ಕೆ ಅದನ್ನೇ ಅಡ್ಜಸ್ಟ್ ಮಾಡಿದೆ. ಇನ್ನು ಸ್ವಲ್ಪ ಹಾಲು ಇದ್ದಿದ್ದರಿಂದ ಎಪ್ಪು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಲನ್ನು ಕಾಯಕ್ಕಿಟ್ಟೆ.
ಇನ್ನು ಉಪ್ಸಾರು ಮಾಡ್ಕೊಂಡಿದ್ದು ಉಪ್ಸಾರು ಬಂದು ಸಪ್ರೇಟ್ ಖಾರ ಇತ್ತಲ್ವ, ಅದನ್ನೇ ನಾವು ಬೇಯಿಸ್ಕೊಂಡ್ರೆ ಉಪ್ಸಾರು, ಹಂಗೂ ಉಪ್ಸಾರು ಅಂತಾರೆ, ಬೇಯಿಸಿ ಸಾಂಬಾರು ಅಂತಲೂ ಕರೀತಾರೆ. ಹುಳ್ಳಿಕಾಳು ಹಾಕಿ ಮಾಡಿದ್ದು ಸಾಂಬಾರು ಚೆನ್ನಾಗಿತ್ತು. ಬಿಸಿ ಅನ್ನಕ್ಕೆ ಉಪ್ಸಾರು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಸಂಡೇ ಅಂದಮೇಲೆ ನಾನ್ ವೆಜ್ ಮಾಡಲೇಬೇಕು, ಬಟ್ ಅಂದರೆ ಮಾಡ್ತೀವಿ. ಎಕ್ಸ್ಪೆಷಲಿ ನಾವು ಸಂಡೇ ಅಂದರೆ ಒಂದು ಸ್ವಲ್ಪನಾದರೂ ನಾನ್ ವೆಜ್ ಮಾಡಿದ್ರೇ ನಮಗೆ ಸಮಾಧಾನ. ಬಟ್ ಆವತ್ತಿನ ದಿನ ಮಾಡಲಿಲ್ಲ, ಯಾಕೆಂದರೆ ನನ್ನ ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಮಾಡೋದಕ್ಕೆ ಹೋಗಲಿಲ್ಲ. ಹಂಗಾಗಿ ಸಾಂಬಾರು ಇತ್ತಲ್ಲ ಅಂದ್ಬಿಟ್ಟು ಅನ್ನ ಮಾಡಿ ಅದನ್ನೇ ಅಡ್ಜಸ್ಟ್ ಮಾಡಿದೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಹಾಲು ಆರಿತ್ತಲ್ವ, ಹಂಗಾಗಿ ಅದನ್ನು ಎಪ್ಪಾಕಿ ಅವ್ನ ಪಾಪುನು ಮಲಗಿದ್ದ. ಸರಿ, ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇನ್ನು ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ ಕಿಚನ್ನ. ಇನ್ನು ಸಂಜೆ ನಾನು ಹೇಳಿದ್ನಲ್ಲ ಒಂದು ಸೆಮಿ ಬ್ರೈಡಲ್ ಆರ್ಡ್ರ್ ಇತ್ತು ಅಂದ್ಬಿಟ್ಟು, ನಾನೊಂದು 4 ಗಂಟೆ ಹಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ಫೋನ್ ಮಾಡಿ ಸ್ವಲ್ಪ ಬೇಗ ಬರಬೇಕು ಅಂತ ಹೇಳಿದ್ರು. ಹಾಗಾಗಿ ಒಂದು 3 ಗಂಟೆಗೆಲ್ಲ ಮನೇನ ಬಿಡಬೇಕಾಯ್ತು. ಪಾಪು ಬೇರೆ ಇನ್ನೂ ಮಲ್ಕೊಂಡೇ ಇದ್ದ. ಸರಿ, ನಾನು ಅದಕ್ಕೆ ಅವ್ನು ಎದ್ದೇಳೋವರೆಗೂ ಎಷ್ಟು ಕೆಲಸ ಆಗುತ್ತೋ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅವ್ನು ಎದ್ಮೇಲೆ ಪಕ್ಕದ ಮನೇಲಿ ಬಿಟ್ಬಿಟ್ಟು ಹೊರಟ್ವಿ. ಅಂದರೆ ಅಮ್ಮ ಹೊರಗಡೆ ಏನೋ ಹೋಗಿದ್ರು, ಇನ್ನೊಂದು 5-10 ನಿಮಿಷ ಬರ್ತೀನಿ ಅಂತ ಅಂದಿದ್ರು. ಅಷ್ಟರೊಳಗಡೆ ಅವ್ನು ಅಲ್ಲಿರಲಿ, ಆಮೇಲೆ ಅವರೇ ಬಿಡ್ತಾರೆ ಅಂದ್ಬಿಟ್ಟು. ಬಟ್ ಹೋಗೋ ದಾರಿನಲ್ಲಿ ಸ್ವಲ್ಪ ಮಳೆ, ನಾವು ಮನೆ ಬಿಟ್ವಿ, ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗೋಯ್ತು. ಅಲ್ಲೊಂದು 1/2 ಅವರ್ ವೆಯ್ಟ್ ಮಾಡಿದ್ವಿ ನಿಂತ್ಕೊಂಡು. ಆಮೇಲೆ ಮಳೆ ಸ್ವಲ್ಪ ಕಮ್ಮಿ ಆಯಿತು. ಸರಿ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಇನ್ನು ಚೌಟ್ರಿ ರೀಚ್ ಆಗೋಷ್ಟರೊಳಗಡೆ 4 o'clock ಆಗೋಯಿತು. ಆ್ಯಕ್ಚುಲಿ ಅವರು ಒಂದು 3 ಗಂಟೆಗೆಲ್ಲ ಬನ್ನಿ ಅಂತ ಅಂದರು, ಬಟ್ ಮಳೆ ಬಂದಿದ್ದರಿಂದ ಏನೂ ಮಾಡೋಕ್ಕಾಗಲಿಲ್ಲ. ಆ ಟೈಮ್ ಆಯಿತು. ಬಟ್ ಅವ್ರು ಬಂದಿದ್ದು ಅದೇ ಟೈಮೇ ಆಯಿತು, ಯಾಕೆಂದರೆ ಅವರು ಬರೋ ಟೈಮ್ಗೂ ಮಳೆನೇ ಇತ್ತಲ್ವ. ಹಂಗಾಗಿ ಸರಿ ಅಂದ್ಬಿಟ್ಟು ನಾನು ನನ್ನ ಕೆಲಸನ ಶುರು ಮಾಡಿಕೊಂಡೆ. ಸೊ ಈ ಬ್ರೈಡ್ಗೆ ರೆಡಿ ಮಾಡಿ ಮುಗಿಸೋಷ್ಟರೊಳಗಡೆ ಹತ್ತತ್ರ ಒಂದು 5:30 ಏನೋ ಟೈಮ್ ಆಗಿತ್ತು. ಬಟ್ ಮಳೆ ಮಾತ್ರ ನಿಂತೇ ಇರಲಿಲ್ಲ, ಬರ್ತಾನೇ ಇತ್ತು. ಆ್ಯಕ್ಚುಲಿ ಅವ್ರಿಗೆ ಮಾಡಿದ್ದು ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು ಎಲ್ಲ ಅವರು ತುಂಬ ಇಷ್ಟಪಟ್ಟರು. ಅವರು ತುಂಬ ಸಿಂಪಲಾಗಿ ಕೇಳಿದರು, ಮೇಕಪ್ಪು ನಮಗೆ ಹೆವಿಯಾಗಿ ಬೇಡ ಅಂತ ಹೇಳ್ಬಿಟ್ಟು. ನನಗೆ ಆ್ಯಕ್ಚುಲಿ ಸಿಂಪಲಾಗೇ ಮೇಕಪ್ ಮಾಡೋಕ್ಕೆ ಬರೋದು, ನನಗೆ ಹೆವಿಯಾಗಿ ಮೇಕಪ್ ಮಾಡೋ ಅಷ್ಟು ಬರೋದು ಇಲ್ಲ. ಸರಿ ಅಂದ್ಬಿಟ್ಟು ಸ್ಯಾರಿ ಉಡಿಸಿರೋದಂತೂ ತುಂಬ ಇಷ್ಟಪಟ್ಟರು. ನನಗೂ ಖುಷಿ ಆಯಿತು, ಯಾಕೆಂದರೆ ಅವ್ರು ಖುಷಿಪಟ್ಟರೆ ಅದು ನಮಗೂ ಖುಷಿ ಆಗೇ ಆಗುತ್ತೆ. ನಮ್ಮ ವರ್ಕ್ನ ನೋಡಿ ಅವ್ರು ಇಷ್ಟಪಟ್ಟಾಗ ನಮಗೆ ಅಫ್ಕೋರ್ಸ್ ಖುಷಿ ಆಗೇ ಆಗುತ್ತೆ. ಸರಿ ಅಂದ್ಬಿಟ್ಟು ಅವ್ರದ್ದು 1-2 ಫೋಟೋ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ನಾನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಆಮೇಲೆ ಇನ್ನೊಬ್ಬರು ಬಂದು ಸ್ಯಾರಿ ಮತ್ತಿನ ಹೇರ್ ಸ್ಟೈಲ್ನ ಕೇಳಿದರು. ಸೊ ಹಂಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ಇವ್ರ ಕಡೆಯಿಂದನೇ ಈ ಒಂದು ಆರ್ಡ್ರು ನನಗೆ ಬಂದಿದ್ದು. ಇವ್ರು ಬಂದು ನಮ್ಮ ರಿಲೇಟಿವೇನೇ. ಸರಿ ಅಂದ್ಬಿಟ್ಟು ಅವ್ರಿಗೂ ಹೇರ್ ಸ್ಟೈಲ್ ಬಂದು ಅವ್ರು ಈ ರೀತಿ ಕೇಳಿದ್ರು, ಈ ರೀತಿನೇ ಹಾಕ್ಕೊಟ್ಟೆ. ಅವ್ರಿಗೂ ಇಷ್ಟ ಆಯಿತು. ಸರಿ, ಅಲ್ಲಿಂದ ನಾನು ಹೊರಟಾಗ ಒಂದು 8 o'clock ಏನೋ ಆಗಿತ್ತು. ಮಳೆ ಬರ್ತಿದ್ದರಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಮಳೆ ನಿಲ್ಲುತ್ತೆ ಅಂತ. ಬಟ್ ಮಳೆ ನಿಲ್ಲೇ ಇಲ್ಲ. ಇನ್ನು ಈ ಮಳೆ ನಿಲ್ಲಲ್ಲ ಅಂದ್ಬಿಟ್ಟು ನಮ್ಮನೆಯವ್ರು ಏನು ಮಾಡಿದ್ರು, ನೀವು ಆಟೋದಲ್ಲೇ ಹೋಗ್ಬಿಡಿ ಅಂದ್ಬಿಟ್ಟು ಆಟೋ ಬುಕ್ ಮಾಡಿಕೊಂಡು ನಾನು ಮತ್ತು ನನ್ನ ಮಗಳು ಆಟೋದಲ್ಲೇ ಬಂದ್ವಿ. ನಮ್ಮನೆಯವರು 2 ವೀಲರಲ್ಲಿ ಬಂದರು. ಮನೆಗೆ ಬರೋಷ್ಟರೊಳಗಡೆ 9 o'clock ಟೈಮ್ ಆಗೋಗ್ಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಆಮೇಲೆ ಬರ್ತಾ ನಮ್ಮನೆಯವ್ರು ಹಂಗೇನೆ ಪಾಪುನೂ ಕರ್ಕೊಂಬಂದರು. ಅಮ್ಮ ಊಟ ಎಲ್ಲ ಮಾಡಿಸಿದ್ರು. ಸರಿ ಅಂದ್ಬಿಟ್ಟು ಅವನಿಗೆ ಹಾಲು ಕಾಯೋಕ್ಕಿಟ್ಟೆ. ನೋಡಿ, ಮಧ್ಯಾಹ್ನ ಹಾಕಿದ್ದು ಮೊಸರಿಗೆ ಎಷ್ಟು ಚೆನ್ನಾಗಿ ಮೊಸರಾಗಿದೆ ಅಂತ ಅಂದ್ಬಿಟ್ಟು. ಫೈನಲಿ ನನ್ನ ಒಂದು ಸಂಡೇ ಕಂಪ್ಲೀಟ್ ವ್ಲಾಗ್ ಇದಾಗಿತ್ತು. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಇನ್ನೂ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.